ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಕ್ಷೇತ್ರ ರಹಸ್ಯ ಕಥನವೆಂಬ 64ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ: ಎಲೈ ಷಣ್ಮುಖನೇ, ಆ ಬ್ರಾಹ್ಮಣರೆಲ್ಲರೂ ಪರಮಶಿವನನ್ನು ಕಂಡು ಏನನ್ನು ಹೇಳಿದರು? ಮತ್ತು ಆ ಕ್ಷೇತ್ರದಲ್ಲಿ ಯಾವ ಯಾವ ಲಿಂಗಗಳು ಪ್ರತಿಷ್ಠಿತಗಳಾಗಿರುವವು? ಅವುಗಳನ್ನು ನನಗೆ ವಿಸ್ತರಿಸಿ ಹೇಳು. ಓ ಕುಮಾರಸ್ವಾಮಿಯೇ, ಮಹಾಪುಣ್ಯ ಭೂಮಿಯು ಪರಮೇಶ್ವರನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದುದು ಆದ ಜ್ಯೇಷ್ಠ ಸ್ಥಾನದಲ್ಲಿ ಯಾವ ಆಶ್ಚರ್ಯವೋ ನಡೆಯಿತು ಎಂಬುದನ್ನು ನನಗೆ ತಿಳಿಸುವವನಾಗು. ಸ್ಕಂದನು ಹೇಳುತ್ತಾನೆ: ಎಲೈ ಅಗಸ್ತ್ಯನೇ, ನೀನು ಕೇಳಿದಂತೆಯೇ ಅಲ್ಲಿ ನಡೆದ ಸಮಸ್ತ ವೃತ್ತಾಂತವನ್ನು ವಿವರಿಸುವೆನು, ಕೇಳು. ಬ್ರಹ್ಮನ ಮಾತಿನಲ್ಲಿಯ ಗೌರವದಿಂದ ಮಹೇಶ್ವರನು ಯಾವಾಗ ಮಂದರಾಚಲವನ್ನು ಕುರಿತು ಪ್ರಯಾಣ ಮಾಡಿದನು, ಆಗ ಕ್ಷೇತ್ರ ಸನ್ಯಾಸಿಗಳು, ನಿಷ್ಪಾಪರಾದ ಬ್ರಾಹ್ಮಣರು ಎಲ್ಲರೂ ಆಶ್ರಯರಹಿತರಾಗಿ ಸಂತತವಾಗಿ ತಾವು ಮಹಾಕ್ಷೇತ್ರದಲ್ಲಿ ಮಾಡುತ್ತಿದ್ದ ಪ್ರತಿಗ್ರಹದಿಂದಲೂ ವಿಮುಖರಾಗಿ ವೈರಾಗ್ಯಶಾಲಿಗಳಾದರು. ಆಹಾರಕ್ಕಾಗಿ ಭೂಮಿಯನ್ನು ತಮ್ಮ ದಂಡಗಳಿಂದ ನಿತ್ಯವೂ ಬಗೆದು ದಂಡಖಾತವೆಂಬ ಹೆಸರಿನ ಒಂದು ಉತ್ತಮವಾದ ಸರೋವರವನ್ನೇ ನಿರ್ಮಾಣ ಮಾಡಿದರು. ಆ ತೀರ್ಥದ ಸುತ್ತಲೂ ಅಸಂಖ್ಯಾಕಗಳಾದ ಮಹಾಲಿಂಗಗಳನ್ನು ಸ್ಥಾಪಿಸಿ ಅವರು ಮಹೇಶ್ವರನ ಆರಾಧನೆಯಲ್ಲಿಯೇ ಆಸಕ್ತಿಯುಳ್ಳವರಾಗಿ ದೇಹವನ್ನು ದಂಡಿಸುತ್ತಾ ಉಗ್ರವಾದ ತಪಸ್ಸನ್ನು ಆಚರಿಸಿದರು. ಪ್ರತಿನಿತ್ಯದಲ್ಲಿಯೂ ವಿಭೂತಿಯನ್ನು ಧರಿಸಿಕೊಂಡು ರುದ್ರಾಕ್ಷ ಮಾಲೆಗಳಿಂದ ಅಲಂಕೃತರಾಗಿ ಶಿವಲಿಂಗದ ಪೂಜೆಯಲ್ಲಿಯೇ ನಿರತರಾಗಿ ಸಂತತವು ಶತರುದ್ರೀಯವೇ ಮುಂತಾದ ಮಂತ್ರಗಳನ್ನು ಜಪಿಸುತ್ತಿದ್ದರು. ಅಗಸ್ತ್ಯ ಮಹರ್ಷಿಯೇ, ಅವರೆಲ್ಲರೂ ಮಹೇಶ್ವರನು ಕಾಶಿ ಕ್ಷೇತ್ರಕ್ಕೆ ಹಿಂದಿರುಗುವನು ಎಂಬ ವಾರ್ತೆಯನ್ನು ಕೇಳಿ ತಪಸ್ಸಿನಿಂದ ಅತ್ಯಂತ ಕೃಶಾಂಗರಾಗಿದ್ದರು. ಆನಂದಭರಿತವಾದ ಮನಸ್ಸುಳ್ಳವರಾದರು. ಇಂತಹ ಅತ್ಯಂತ ದುಶ್ಚರವಾದ ತಪಸ್ಸನ್ನು ಮಾಡುತ್ತಿದ್ದ 5,000 ಬ್ರಾಹ್ಮಣೋತ್ತಮರು ಮಹಾದೇವನ ದರ್ಶನದ ಲಾಭವನ್ನು ಪಡೆಯಲು ಮಹಾತೀರ್ಥವಾದ ದಂಡಖಾತದಿಂದ ಪ್ರಾಪ್ತರಾದರು. ಮಂದಾಕಿನಿ ತೀರ್ಥದಿಂದ ಶಿವದೀಕ್ಷೆಯನ್ನು ಕೈಗೊಂಡವರು, ಶಿವಾರಾಧನದಲ್ಲಿಯೇ ತತ್ಪರರಾದವರು, 10,000 ಸಂಖ್ಯೆಯುಳ್ಳವರು ಆದ ದ್ವಿಜಶ್ರೇಷ್ಠರು ಬಂದು ಸೇರಿದರು. ಹಂಸತೀರ್ಥದಿಂದ 10,300 ಜನರು, ದೂರ್ವಾಸ ತೀರ್ಥದಿಂದ 1,200 ಬ್ರಾಹ್ಮಣರು ಸಂಪ್ರಾಪ್ತರಾದರು. ಮತ್ಸ್ಯೋದರಿ ತೀರ್ಥದಿಂದ 6,000 ಜನರು ಬಂದಿಳಿದರು. ಕಪಾಲ ಮೋಚನದಿಂದ 700 ದ್ವಿಜರು ಬಂದವರಾದರು. ಋಣಮೋಚನ ತೀರ್ಥದಿಂದ 1,200 ಜನರು, ವೈತರಣಿ ತೀರ್ಥದಿಂದ 5,000 ಬ್ರಾಹ್ಮಣರು ಬಂದರು. ಬಳಿಕ ಪ್ರಥೂದಕ ಕುಂಡದಿಂದ 1,300 ದ್ವಿಜರು ಬಂದು ಸೇರಿದರು. ಆ ಕುಂಡವು ಪೃಥು ಮಹಾರಾಜನಿಂದ ಮಾಡಲ್ಪಟ್ಟುದು. ಮೇನಕ ನಾಮಕವಾದ ಅಪ್ಸರಃ ಕುಂಡದಿಂದ 200 ಜನರು, ಊರ್ವಶಿ ಕುಂಡದಿಂದ 1,200 ಜನರು ಪ್ರಾಪ್ತರಾದರು. ಐರಾವತ ಕುಂಡದಿಂದ 300 ಬ್ರಾಹ್ಮಣರು, ಗಾಂಧರ್ವ ಸರೋವರದಿಂದ 900 ಜನರು ಬಂದರು. ವೃಷಭೇಶ್ವರ ತೀರ್ಥದಿಂದ 390 ಜನರು, ಯಕ್ಷಿಣಿ ಕುಂಡದಿಂದ 1,300 ಬ್ರಾಹ್ಮಣರು ಬಂದರು. ಲಕ್ಷ್ಮೀ ತೀರ್ಥದಿಂದ 1,600 ಉತ್ತಮ ದ್ವಿಜರು, ಪಿಶಾಚಮೋಚನ ತೀರ್ಥದಿಂದ 7,000 ಬ್ರಾಹ್ಮಣ ಶ್ರೇಷ್ಠರು ಆಗಮಿಸಿದರು. ಪಿತೃಕುಂಡದಿಂದ 125 ಜನರು, ಧ್ರುವ ತೀರ್ಥದಿಂದ 600 ಜನರು, ಮಾನಸವೆಂಬ ಸರೋವರದಿಂದ 500 ಬ್ರಾಹ್ಮಣರು ಬಂದು ಸೇರಿದರು. ವಾಸುಕಿ ತೀರ್ಥದಿಂದ 10,000 ಬ್ರಾಹ್ಮಣರು, ಜಾನಕಿ ಕುಂಡದಿಂದ ಪರಮೇಶ್ವರನನ್ನು ನೋಡಲು 800 ಜನರು ಪ್ರಾಪ್ತರಾದರು. ಹಾಗೆಯೇ ಗೌತಮ ಕುಂಡದಿಂದ 900 ಬ್ರಾಹ್ಮಣರು, ಪರಮಾನಂದಕಾರಕನಾದ ಕಾಶೀನಾಥನನ್ನು ನೋಡಲು ಪ್ರಾಪ್ತರಾದರು. ದೇವೇಶ್ವರನಾದ ಪಾರ್ವತೀಪತಿಯನ್ನು ನೋಡಲು ದುರ್ಗತಿ ಸಂಹಾರಕವೆಂಬ ತೀರ್ಥದಿಂದ 1,100 ಬ್ರಾಹ್ಮಣರು ನೆರೆದರು. ಘಟಜನ್ಮನಾದ ಅಗಸ್ತ್ಯನೇ, ಅಸಿಗಂಗಾ ಸಂಗಮವನ್ನು ಮೊದಲು ಮಾಡಿಕೊಂಡು ಸಂಗಮೇಶ್ವರ ಕ್ಷೇತ್ರದವರೆವಿಗೂ ಗಂಗಾ ನದಿಯ ತೀರಗಳಲ್ಲಿ ವಾಸ ಮಾಡುತ್ತಿದ್ದ ದ್ವಿಜರೆಲ್ಲರೂ ಆ ಮಹೋತ್ಸವವನ್ನು ನೋಡಲು ಆಗಮಿಸಿದರು. ಇಂತು ಗಂಗಾ ತೀರ ಪ್ರದೇಶಗಳಿಂದ 18,750 ಬ್ರಾಹ್ಮಣರು ಅಲ್ಲಿ ಪ್ರಾಪ್ತರಾದರು. ಆರ್ದ್ರಗಳಾದ ದುರ್ವಾಕ್ಷತೆಗಳನ್ನು, ಪುಷ್ಪ ಫಲಾದಿಗಳನ್ನು, ಸುಗಂಧಯುಕ್ತಗಳಾದ ಮಾಲೆಗಳನ್ನು ಕೈಯಲ್ಲಿ ಹಿಡಿದು ಜಯಕಾರಗಳನ್ನು ಮಾಡುತ್ತಿರುವ ಬ್ರಾಹ್ಮಣರು ಮಂಗಳ ಸೂಕ್ತಗಳಿಂದ ಸ್ತೋತ್ರ ಮಾಡುತ್ತಾ ಮತ್ತೆ ಮತ್ತೆ ನಮಸ್ಕರಿಸುತ್ತಿರಲು ಮಹೇಶ್ವರನು ಸಂತೋಷದಿಂದ ಅವರಿಗೆ ಅಭಯವನ್ನಿತ್ತು ಕುಶಲ ಪ್ರಶ್ನೆಯನ್ನು ಮಾಡುತ್ತಿದ್ದನು. ಆಗ ಬ್ರಾಹ್ಮಣರೆಲ್ಲರೂ ಹಣೆಗಳಲ್ಲಿ ಕೈಗಳನ್ನು ಜೋಡಿಸಿಕೊಂಡು, ಸ್ವಾಮಿಯೇ, ನಮಗೆ ಯಾವಾಗಲೂ ಕುಶಲವನ್ನು ಉಂಟು ಮಾಡುತ್ತಾ ನೀನು ಈ ಕ್ಷೇತ್ರದಲ್ಲಿಯೇ ವಾಸಿಸುತ್ತಿರು ಎಂಬುದಾಗಿ ಪ್ರಾರ್ಥಿಸಿದರು. ನಿನ್ನ ಯಾವ ರೂಪವನ್ನು ವೇದಗಳು ಕೂಡ ಯಥಾಸ್ಥಿತಿಯಾಗಿ ತಿಳಿಯಲಾರವು.
ಆ ರೂಪದಿಂದಲೇ ನೀನು ನಮ್ಮ ವಿಶೇಷ ತಪಸ್ಸಿನ ಫಲವಾಗಿ ಇಂದು ಕಣ್ಣುಗಳೆದುರಿಗೆ ಸಾಕ್ಷಾತ್ಕರಿಸಿರುವೆ. ಯಾರು ನಿನ್ನ ಈ ಕ್ಷೇತ್ರದಿಂದ ಪರಾನ್ಮುಖರಾಗಿರುವರೋ ಅವರಿಗೆ ಯಾವಾಗಲೂ ದುಃಖ ಪರಂಪರೆಯೇ ಉಂಟಾಗುವುದು ಮತ್ತು 14 ಲೋಕಗಳ ನಿವಾಸಿಗಳು ಸಹ ಅವರಿಂದ ಪರಾನ್ಮುಖರಾಗುವರು. ಸರ್ಪಗಳನ್ನೇ ವಲಯಗಳಾಗಿ ಧರಿಸಿದ ಮಹೇಶ್ವರನೇ, ಯಾರ ಹೃದಯದಲ್ಲಿ ನಿತ್ಯವೂ ಕಾಶಿ ಕ್ಷೇತ್ರದ ಸ್ಮರಣೆ ಇರುವುದೋ ಅವರಿಗೆ ಸಂಸಾರವೆಂಬ ಕಾಳ ಸರ್ಪದ ವಿಷದ ಬಾಧೆಯು ಎಂದಿಗೂ ಉಂಟಾಗಲಾರದು. ಕಾಶಿ ಎಂಬ ಎರಡಕ್ಷರಗಳಿಂದ ಕೂಡಿದ ಮಂತ್ರವು ಗರ್ಭವಾಸದಿಂದ ಸಂರಕ್ಷಿಸುವಂತಹ ಉತ್ತಮ ಮಣಿಯಾಗಿರುವುದು. ಅದು ನಿತ್ಯವೂ ಯಾವನ ಕಂಠದಲ್ಲಿ ನೆಲೆಸಿರುವುದೋ ಅವನಿಗೆ ಅಶುಭವಾದರೂ ಎಲ್ಲಿಯದು. ಯಾವನು ಕಾಶಿ ಎಂಬ ಎರಡಕ್ಷರಗಳ ಉಚ್ಚಾರಣೆ ಎಂಬ ಅಮೃತ ಅಮೃತವನ್ನು ನಿತ್ಯವೂ ಪಾನ ಮಾಡುತ್ತಿರುವನೋ ಅವನು ಜರಾದಿ ದುಃಖಭಾಜನವಾದ ಸಂಸಾರ ದಶೆಯನ್ನು ಬಿಟ್ಟು ಅಮೃತತ್ವವನ್ನೇ ಪಡೆಯುವನು. ಯಾವನಿಂದ ಕಾಶಿ ಎಂಬ ಕರ್ಣಾಮೃತ ಪ್ರಾಯವಾದ ಎರಡಕ್ಷರಗಳು ಕೇಳಲ್ಪಡುವವೋ ಅವನು ಪುನಃ ಗರ್ಭವಾಸವೆಂಬ ಕಥೆಯನ್ನು ಎಂದಿಗೂ ಕೇಳುವುದಿಲ್ಲ. ಯಾವನ ತಲೆಯಲ್ಲಿ ವಾಯುವಿನಿಂದ ತರಲ್ಪಟ್ಟ ಕಾಶಿಯ ಧೂಳಿಯು ಬೀಳುವುದೋ ಅವನು ಸಹ ಚಂದ್ರಶೇಖರನಾದ ನಿನ್ನಂತೆಯೇ ಚಂದ್ರಕಳೆಯಿಂದ ಅಲಂಕೃತವಾದ ಜಟಾಭಾರವುಳ್ಳವನಾಗುವನು. ಪ್ರಸಂಗ ವಶದಿಂದಲಾದರೂ ಈ ಆನಂದ ಕಾರಣ ಕ್ಷೇತ್ರವು ಯಾರ ದೃಷ್ಟಿಪಥಕ್ಕೆ ಬೀಳುವುದೋ ಅವರು ಪುನಃ ಭೂಲೋಕದಲ್ಲಿ ಹುಟ್ಟುವುದಿಲ್ಲ. ಪಿತೃಲೋಕಗಳನ್ನು ನೋಡಲಾರರು. ನಡೆಯುವಾಗಲಾಗಲಿ, ನಿಂತಾಗಲಿ, ನಿದ್ರೆಯಲ್ಲಾಗಲಿ, ಜಾಗೃತ ಅವಸ್ಥೆಯಲ್ಲಾಗಲಿ ಕಾಶಿ ಎಂಬ ಈ ಮಹಾಮಂತ್ರವನ್ನು ಯಾವನು ಜಪಿಸುತ್ತಿರುವನೋ ಅವನಿಗೆ ಎಲ್ಲಿಯೂ ಭಯ ಉಂಟಾಗುವುದಿಲ್ಲ. ಯಾವನು ಕಾಶಿ ಎಂಬ 2 ಬೀಜಾಕ್ಷರಗಳನ್ನು ಹೃದಯ ಕಮಲದಲ್ಲಿ ಧರಿಸಿರುವನೋ ಅವನ ಸಂಚಿತ ಆಗಾಮಿ ಕರ್ಮಗಳ ಬೀಜಗಳೆಲ್ಲವೂ ನಿಷ್ಫಲಗಳಾಗುವವು. ಯಾವನು ಇತರ ಸ್ಥಳಗಳಲ್ಲಿ ವಾಸಿಸುತ್ತಿದ್ದರೂ ಕಾಶಿ ಕ್ಷೇತ್ರದ ಹೆಸರನ್ನು ನಿರಂತರವೂ ಜಪಿಸುತ್ತಿರುವನೋ ಅವನ ಮುಂದೆಯೇ ಮೋಕ್ಷವು ಪ್ರಕಾಶಿಸುತ್ತಿರುವುದು. ಮಹೇಶ್ವರನೇ, ಈ ಕಾಶಿಯು ಮಂಗಳ ಸ್ವರೂಪವುಳ್ಳದ್ದು. ನೀನು ಮಂಗಳ ಸ್ವರೂಪನೇ ಆಗಿರುವೆ. ಇಲ್ಲಿ ಪ್ರವಹಿಸುತ್ತಿರುವ ಗಂಗೆಯು ಮಂಗಳಪ್ರದೆಯಾಗಿರುವಳು. ಇಂತಹ ಮಂಗಳ ತ್ರಯಗಳು ಮತ್ತೆಲ್ಲಿಯೂ ಸಿಕ್ಕಲಾರವು. ಇಂತೆಂದು ಕ್ಷೇತ್ರ ಭಕ್ತಿ ಭರಿತರಾಗಿ ಆಡಿದ ಮಾತುಗಳನ್ನು ಕೇಳಿದವನಾಗಿ ಆ ಗಿರಿಜಾಕಾಂತನು ಅತ್ಯಂತವಾದ ಸಂತೋಷವನ್ನು ಹೊಂದಿದನು ಮತ್ತು ಪ್ರಸನ್ನ ಅಂತಃಕರಣದಿಂದ ಹೇಳತೊಡಗಿದನು. ಎಲೈ ಬ್ರಾಹ್ಮಣೋತ್ತಮರಿರ, ಪರಮ ಪವಿತ್ರವಾದ ನನ್ನ ಕ್ಷೇತ್ರದಲ್ಲಿ ಇಂತಹ ದೃಢಭಕ್ತಿಯನ್ನು ಇಟ್ಟಿರುವ ನೀವೇ ಧನ್ಯತಮರಾಗಿರುವಿರಿ. ನೀವೆಲ್ಲರೂ ಈ ಕ್ಷೇತ್ರವನ್ನು ಸೇವಿಸುವುದರ ಫಲವಾಗಿ ಸತ್ವಗುಣ ಸಂಪನ್ನರಾಗಿಯೂ ನಿಷ್ಕಲ್ಮಷರಾಗಿಯೂ ತಮೋಗುಣವಿಲ್ಲದವರಾಗಿಯೂ ಸಂಸಾರ ಸಮುದ್ರದ ಕೊನೆಯನ್ನು ಸೇರುವವರಾಗಿಯೂ ಆಗಿರುವಿರೆಂಬುದನ್ನು ನಾನು ತಿಳಿದಿರುವೆನು. ಯಾರು ವಾರಾಣಸಿ ಕ್ಷೇತ್ರದ ಭಕ್ತರಾಗಿರುವರೋ ಅವರು ನನಗೂ ಭಕ್ತರೆಂದೇ ನಿಶ್ಚಯವು. ಅವರು ನಿಜವಾಗಿಯೂ ಜೀವನ್ಮುಕ್ತರಾಗಿ ಮೋಕ್ಷಲಕ್ಷ್ಮಿಯ ಕಟಾಕ್ಷಕ್ಕೆ ಪಾತ್ರರಾಗಿರುವರು. ಯಾರು ಕಾಶಿಯಲ್ಲಿ ವಾಸಿಸುತ್ತಿರುವ ಅತ್ಯಲ್ಪ ಜಂತುವಿನಲ್ಲಿಯೂ ವಿರೋಧವನ್ನು ಆಚರಿಸುವರೋ ಅವರು ನನ್ನಿಂದೊಡಗೂಡಿದ ಸಕಲ ಪ್ರಪಂಚವನ್ನು ವಿರೋಧಗೊಳಿಸಿರುವರು ಎಂಬುದು ಸಿದ್ಧಾಂತವು. ಯಾವನು ಈ ಕ್ಷೇತ್ರದ ಸ್ತೋತ್ರವನ್ನಾದರೂ ಕೇಳಿ ಅನುಮೋದಿಸುವನೋ ಅವನು ನಿಜವಾಗಿಯೂ ಅಖಿಲ ಬ್ರಹ್ಮಾಂಡವನ್ನೇ ಸಂತೋಷಗೊಳಿಸಿದ ಪುಣ್ಯಕ್ಕೆ ಭಾಗಿಯಾಗುವನು. ಯಾವ ಮನುಷ್ಯರು ಈ ಆನಂದ ಕಾರಣದಲ್ಲಿ ವಾಸ ಮಾಡುವರೋ ಅವರು ಪಾಪರಹಿತರಾಗಿ ನನ್ನ ಅಂತರಂಗದಲ್ಲಿಯೇ ವಾಸ ಮಾಡುವರು. ನನ್ನ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾ ನನ್ನಲ್ಲಿಯೇ ಭಕ್ತಿಯನ್ನು ಮಾಡುತ್ತಾ ನನ್ನ ಚಿಹ್ನೆಗಳಾದ ತ್ರಿಪುಂಡ್ರಾದಿ ವೈದಿಕ ಲಿಂಗಗಳನ್ನು ದೇಹಗಳಲ್ಲಿ ಧರಿಸಿರುವರೋ ಅವರಿಗೆ ಮಾತ್ರವೇ ನಾನು ಉಪದೇಶವನ್ನು ಮಾಡುವೆನು. ಯಾರು ನನ್ನ ಕ್ಷೇತ್ರದಲ್ಲಿ ವಾಸಿಸುವುದಿಲ್ಲವೋ, ನನ್ನಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲವೋ, ನನ್ನ ಚಿಹ್ನೆಗಳನ್ನು ಧರಿಸುವುದಿಲ್ಲವೋ ಅವರಿಗೆ ನಾನು ಉಪದೇಶವನ್ನು ಕೊಡುವುದಿಲ್ಲ. ಯಾರ ಮನಸ್ಸಿನಲ್ಲಿ ನಿರ್ವಾಣ ನಗರಿ ಎನಿಸಿದ ಕಾಶಿಯು ಸರ್ವಕಾಲದಲ್ಲಿಯೂ ಪ್ರಕಾಶಿಸುತ್ತಿರುವುದೋ ಅವರು ಮೋಕ್ಷಲಕ್ಷ್ಮಿಯಿಂದ ವರಿಸಲ್ಪಟ್ಟು ನನ್ನ ಮುಂದೆಯೇ ಪ್ರಕಾಶಿಸುತ್ತಿರುವರು. ಸ್ವರ್ಗಲಕ್ಷ್ಮಿಯನ್ನೇ ಅಪೇಕ್ಷಿಸುವವರಾಗಿ ಯಾರು ಮೋಕ್ಷಲಕ್ಷ್ಮಿಯ ನಿವಾಸವಾದ ಈ ಕಾಶಿ ಕ್ಷೇತ್ರದಲ್ಲಿ ಅಭಿರುಚಿಯುಳ್ಳವರಲ್ಲವೋ ಅವರು ಸಂಕರ ಜಾತಿಗಳಲ್ಲಿ ಜನಿಸುವುದರಲ್ಲಿ ಸಂದೇಹವಿಲ್ಲ. ಎಲೈ ಬ್ರಾಹ್ಮಣರಿರ, ನನ್ನ ಅನುಗ್ರಹದಿಂದ ಕಾಶಿ ಕ್ಷೇತ್ರವನ್ನು ಆಕಾಂಕ್ಷಿಸುತ್ತಿರುವವರೆಲ್ಲರಿಗೂ ಚತುರ್ವಿಧ ಪುರುಷಾರ್ಥಗಳು ದಾಸಭಾವದಿಂದ ಮುಂದೆ ನಿಂತಿರುವವು. ಆನಂದ ಕಾರಣದಲ್ಲಿ ನಾನು ಉರಿಯುತ್ತಿರುವ ಬೆಂಕಿಯಂತೆ ನೆಲೆಸಿ ಸಕಲ ಜೀವರ ಕರ್ಮ ಬೀಜಗಳನ್ನು ಪುನಃ ಫಲೋನ್ಮುಖಗಳಾಗದಂತೆ ಸುಟ್ಟು ಭಸ್ಮ ಮಾಡುತ್ತಿರುವೆನು. ಮನುಷ್ಯನಾಗಿ ಜನಿಸಿದವನು ನಿತ್ಯವೂ ಕಾಶಿಯಲ್ಲಿ ವಾಸ ಮಾಡಬೇಕು. ಪ್ರಯತ್ನದಿಂದ ನನ್ನನ್ನು ಪೂಜಿಸಬೇಕು. ಕಲಿಯನ್ನು ಯಮನನ್ನು ಜಯಿಸಬೇಕು ಮತ್ತು ಮುಕ್ತ ಕನ್ಯೆಯೊಡನೆ ರಮಿಸಬೇಕು. ಮಂದ ಬುದ್ಧಿಯಾದ ಯಾವನು ಕಾಶಿಯನ್ನು ಹೊಂದಿಯೂ ನನ್ನನ್ನು ಸೇವಿಸುವುದಿಲ್ಲವೋ
ಅವನಿಗೆ ಕೈ ಸೇರಿದ ಮೋಕ್ಷವು ಕ್ಷಿಪ್ರದಲ್ಲಿಯೇ ನಾಶವನ್ನು ಹೊಂದುವುದು. ನನ್ನ ಭಕ್ತಿ ಎಂಬ ಚಿಹ್ನೆಯನ್ನು ಧರಿಸಿದ ಬ್ರಾಹ್ಮಣರು, ಕಾಶಿ ನಿವಾಸಿಗಳು ಮನೋವೃತ್ತಿಯಿಂದ ನನ್ನನ್ನು ಕಾಶಿ ಕ್ಷೇತ್ರವನ್ನು ದೂರ ಮಾಡದಿರುವವರು ಆದ ನೀವೇ ಪರಮ ಧನ್ಯರಾಗಿರುವಿರಿ. ನಿಮಗೆ ಅಭಿಲಷಿತವಾದ ಬೇರೆ ಯಾವ ವರವನ್ನು ಕೊಡಲಿ ಕೇಳುವವರಾಗಿರಿ. ಛತ್ರ ಸನ್ಯಾಸಕಾರಿಗಳಾದ ನೀವು ನನಗೆ ಅತ್ಯಂತ ಪ್ರಿಯರಾಗಿರುವಿರಿ. ಇಂತೆಂದ ಮಹೇಶ್ವರನ ಮುಖವೆಂಬ ಕ್ಷೀರ ಸಮುದ್ರದಿಂದ ಹೊರಟ ಅಮೃತೋಪಮಗಳಾದ ವಾಕ್ಯಗಳನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ ಅತ್ಯಂತ ಸಂತೃಪ್ತರಾಗಿ ಸರ್ವೋತ್ತಮವಾದ ಒಂದು ವರವನ್ನು ಬೇಡಿದರು. ಬ್ರಾಹ್ಮಣರು ಹೇಳುತ್ತಾರೆ, ಉಮಾಪತಿಯೇ, ಮಹೇಶ್ವರನೇ, ಸರ್ವಜ್ಞನೇ, ಭಕ್ತರ ಸಂಸಾರ ತಾಪವನ್ನು ಪರಿಹರಿಸುವವನೇ, ಈ ವರವೊಂದನ್ನು ಮಾತ್ರ ನಮಗೆ ಕೊಡು. ನೀನು ಎಂದಿಗೂ ಈ ಕಾಶಿ ಕ್ಷೇತ್ರವನ್ನು ತ್ಯಜಿಸಬಾರದು ಮತ್ತು ಕಾಶಿಯಲ್ಲಿ ಯಾವ ಕಾಲಕ್ಕೂ ಯಾವ ಪ್ರಾಣಿಗೂ ಮೋಕ್ಷ ಸಾಧನೆಗೆ ಅಡ್ಡಿಯಾಗುವ ಯಾವ ಶಾಪವಾಕ್ಯವೇ ಆಗಲಿ ಅದು ಬ್ರಾಹ್ಮಣೋಕ್ತವಾಗಿದ್ದರೂ ಇಲ್ಲಿ ಶಕ್ತಿಹೀನವಾಗಲಿ. ನಿನ್ನ ಪಾದ ಕಮಲ ಯುಗದಲ್ಲಿ ನಮಗೆ ನಿಶ್ಚಲವಾದ ಭಕ್ತಿಯುಂಟಾಗಲಿ ಮತ್ತು ಈ ದೇಹದ ವಿಯೋಗವಾಗುವವರೆಗೂ ನಮಗೆ ಕಾಶಿಯಲ್ಲಿಯೇ ಅಖಂಡ ವಾಸವನ್ನು ಅನುಗ್ರಹಿಸು. ಸ್ವಾಮಿಯೇ, ಬೇರೆ ವರದಿಂದ ಆಗಬೇಕಾದುದೇನು? ಈ ವರವನ್ನು ಮಾತ್ರ ನಮಗೆ ಕೊಡು. ಎಲೆ ಅಂಧಕಾಸುರ ಧ್ವಂಸಿಯೇ, ಆಲಿಸು, ಮತ್ತೊಂದು ವರವನ್ನು ಬೇಡುತ್ತಿರುವೆವು. ನಿನ್ನ ಭಕ್ತಿಯಿಂದ ಭರಿತವಾದ ಅಂತಃಕರಣವುಳ್ಳವರಾಗಿ ನಾವು ನಿನ್ನ ಪ್ರತಿನಿಧಿಗಳಾಗಿ ಇಲ್ಲಿ ಸ್ಥಾಪಿಸಿರುವ ಲಿಂಗಗಳೆಲ್ಲವುಗಳಲ್ಲಿಯೂ ನಿನ್ನ ಸಾನ್ನಿಧ್ಯ ವಿಶೇಷ ಉಂಟಾಗಲಿ. ಅವರ ಈ ಮಾತುಗಳೆಲ್ಲವನ್ನು ಕೇಳಿ ಪಿನಾಕಪಾಣಿಯು ಹಾಗೆಯೇ ಆಗಲೆಂದು ಅಂಗೀಕರಿಸಿ ನಿಮಗೆ ಪ್ರತಿಹತವಾದ ಜ್ಞಾನ ಉಂಟಾಗುವಂತೆ ಮತ್ತು ಒಂದು ವರವನ್ನು ಕೊಟ್ಟಿರುವೆನು ಎಂಬುದಾಗಿ ಹೇಳಿದನು. ಬಳಿಕ ಆ ದೇವೇಶ್ವರನು ಪುನಃ ಹೇಳತೊಡಗಿದನು. ಎಲೈ ಬ್ರಾಹ್ಮಣರಿರ, ಕೇಳಿರಿ, ನಿಮಗೆ ಹಿತಕರವಾದ ಮತ್ತೊಂದು ಹಿತವನ್ನು ಹೇಳುವೆನು. ಇಲ್ಲಿ ಅದನ್ನು ಎಡಬಿಡದೆ ಅನುಷ್ಠಾನ ಮಾಡುವವರಾಗಿರಿ. ಉತ್ತರ ವಾಹಿನಿಯಾದ ಗಂಗೆಯನ್ನು ನಿತ್ಯವೂ ಸೇವಿಸಬೇಕು. ಶಿವಲಿಂಗವನ್ನು ಪ್ರಯತ್ನದಿಂದ ಪೂಜಿಸಬೇಕು. ಮೋಕ್ಷಕಾಂಕ್ಷಿಗಳಾದವರು ಇಂದ್ರಿಯ ನಿಗ್ರಹ, ದಾನ, ದಯೆಗಳನ್ನು ನಿತ್ಯವೂ ಆಚರಣೆಯಲ್ಲಿ ತರಬೇಕು. ಈ ಕ್ಷೇತ್ರದಲ್ಲಿ ವಾಸ ಮಾಡುವವರೆಲ್ಲರಿಗೂ ಈ ರಹಸ್ಯವು ಹೇಳಲ್ಪಟ್ಟಿರುವುದು. ಇತರರಿಗೆ ಹಿತವನ್ನು ಕೋರುವ ಬುದ್ಧಿಯನ್ನೇ ಇಲ್ಲಿ ಮಾಡಬೇಕು. ಅವರಿಗೆ ಉದ್ವೇಗವನ್ನು ಉಂಟುಮಾಡುವ ಮಾತುಗಳನ್ನು ಎಂದಿಗೂ ಆಡಬಾರದು. ಸಂಸಾರವನ್ನು ಜಯಿಸಲು ಅಪೇಕ್ಷಿಸುವವನು ಮನಸ್ಸಿನಲ್ಲಿಯೂ ಈ ಕ್ಷೇತ್ರದಲ್ಲಿ ಯಾವ ಪಾಪವನ್ನು ಎಣಿಸಬಾರದು. ಏಕೆಂದರೆ ಇಲ್ಲಿ ಮಾಡಿದ ಸುಕೃತವಾಗಲಿ ದುಷ್ಕೃತವಾಗಲಿ ಅನಂತ ಗುಣಿತವಾದ ಫಲವನ್ನು ಕೊಡುವುದು. ಇತರ ಪುಣ್ಯ ಕ್ಷೇತ್ರಗಳಲ್ಲಿ ಮಾಡಿದ ಪಾತಕವು ವಾರಾಣಸಿಯಲ್ಲಿ ನಾಶವಾಗುವುದು. ವಾರಾಣಸಿಯಲ್ಲಿ ಮಾಡಿದ ಪಾಪವಾದರೂ ಅಂತರ್ಗೇಹದಲ್ಲಿ ನಾಶವಾಗುವುದು. ಕಾಶಿಯಲ್ಲಿ ಅಂತರ್ಗ್ರಹದ ಹೊರಗೆ ಮಾಡಿದ ಪಿಶಾಚ ನರಕಪ್ರದವಾದ ಪಾತಕವೂ ಕೂಡ ಅಂತರ್ಗ್ರಹದೊಳಗೆ ನಿಷ್ಫಲವಾಗುವುದೇ ಹೊರತು ನರಕ ಪ್ರಾಪ್ತವಾಗಲಾರದು. ಕಾಶಿಯಲ್ಲಿ ಮಾಡಿದ ಯಾವ ಕರ್ಮವೂ ಸ್ವಲ್ಪ ಕೋಟಿಗಳಾದರೂ ನಾಶವಾಗುವುದಿಲ್ಲ. ಆದರೆ ಅಲ್ಲಿ ಪಾಪವನ್ನು ಮಾಡುವವನು 30,000 ದಿವ್ಯ ವರ್ಷಗಳವರೆಗೆ ರುದ್ರ ಪಿಶಾಚದ ಜನ್ಮವನ್ನು ಪಡೆಯುವನು. ಯಾವನು ವಾರಾಣಸಿಯಲ್ಲಿದ್ದರೂ ಸರ್ವಕಾಲದಲ್ಲಿಯೂ ಪಾತಕಗಳನ್ನು ಮಾಡುವುದರಲ್ಲಿಯೇ ನಿರತನಾಗಿರುವನೋ ಅವನು 30,000 ವರ್ಷಗಳವರೆಗೂ ಪಿಶಾಚ ಯೋನಿಯನ್ನು ಹೊಂದಿ ಪುನಃ ಇಲ್ಲಿಯೇ ವಾಸ ಮಾಡುತ್ತಾ ಅಸದೃಶವಾದ ಜ್ಞಾನವನ್ನು ಪಡೆಯುವನು. ಈ ಜ್ಞಾನದ ಫಲವಾಗಿ ಐಹಿಕ ಭೋಗಗಳನ್ನು ಅನುಭವಿಸಿದ ಮೇಲೆ ಶಾಶ್ವತವಾದ ಮೋಕ್ಷವನ್ನು ಪಡೆಯುವನು. ಎಲೈ ಬ್ರಾಹ್ಮಣೋತ್ತಮರಿರ, ಯಾರು ಇಲ್ಲಿ ಪಾಪಗಳನ್ನು ಮಾಡಿ ಹೊರಗೆ ಮರಣವನ್ನು ಹೊಂದುವರೋ ಅವರ ಗತಿಯನ್ನು ವಿವರಿಸುವೆನು. ಶ್ರದ್ಧಾಳುಗಳಾಗಿ ಕೇಳುವವರಾಗಿರಿ. ನನ್ನ ಗಣದಲ್ಲಿ ಘೋರರು, ವಿಕಾರ ಸ್ವರೂಪವುಳ್ಳವರು ಆದ ಯಾಮ್ಯರೆಂಬ ಹೆಸರಿನವರಿರುವರು. ಈ ಕ್ಷೇತ್ರದಲ್ಲಿ ದುಷ್ಕೃತ್ಯಗಳನ್ನು ಮಾಡಿದವರನ್ನು ಅವರು ಮೊದಲು ಕಾದ ಕೊಪ್ಪರಿಗೆಗಳಲ್ಲಿ ಹಾಕಿ ಹುರಿಯುವರು. ಬಳಿಕ ಕೆಸರಿನಿಂದ ಕೂಡಿದ ದುರ್ಗಮವಾದ ನೆಲದಲ್ಲಿ ಪೂರ್ವ ದಿಕ್ಕಿಗೆ ಅವರನ್ನು ಸೆಳೆದೊಯ್ಯುವರು. ಆ ದುರಾಚಾರ ನಿರತರನ್ನು ಮಳೆಗಾಲದಲ್ಲಿ ಅಗಾಧವಾದ ಜಲದಲ್ಲಿ ತಳ್ಳಿಬಿಡುವರು. ಅಲ್ಲಿ ಅವರು ಅಹೋರಾತ್ರಗಳಲ್ಲಿಯೂ ರೆಕ್ಕೆಗಳುಳ್ಳ ಜಲಪಕ್ಷಿಗಳಿಂದಲೂ ಜಲದಲ್ಲಿ ಹುಟ್ಟಿರುವ ಸರ್ಪಗಳಿಂದಲೂ ನಿವಾರಿಸಲಾಗದಂತಹ ಸೊಳ್ಳೆಗಳೇ ಮೊದಲಾದ ಕೀಟಗಳಿಂದಲೂ ಭಕ್ಷಿಸಲ್ಪಡುವರು. ಹೇಮಂತ ಋತುವು ಪ್ರಾಪ್ತವಾಗಲು ಯಮಭಟರು ಅವರನ್ನು ಹಿಮಾಲಯ ಪರ್ವತಕ್ಕೆ ಸೆಳೆದೊಯ್ಯುವರು. ಅಲ್ಲಿ ಬಹುದಿನಗಳು ಅವರು ಅನ್ನ ವಸ್ತ್ರಗಳಿಲ್ಲದೆ ಸರ್ವಕಾಲದಲ್ಲಿಯೂ ಕ್ಲೇಶ ಪಡುವರು. ಗ್ರೀಷ್ಮ ಕಾಲದಲ್ಲಿ ಅವರು ನೀರು ನೆರಳುಗಳಿಲ್ಲದ ಮರಳು ಕಾಡಿನಲ್ಲಿ ಬಿಡಲ್ಪಟ್ಟು ತೀಕ್ಷ್ಣಗಳಾದ ಸೂರ್ಯನ ಕಿರಣಗಳಿಂದ ತಪಿಸಲ್ಪಡುತ್ತಾ ಬಾಯಾರಿಕೆಯಿಂದ ಸಂಕಟ ಪಡುತ್ತಿರುವರು. ಅವರನ್ನು ಉಗ್ರರಾದ ಯಮಭಟರು ಯಾತನೆಗಳಿಂದ ಬಹುವಿಧವಾಗಿ ಕ್ಲೇಶಗೊಳಿಸುವರು. ಇಂತು ಲೆಕ್ಕವಿಲ್ಲದಷ್ಟು ಕಾಲದವರೆಗೂ ಅವರು ಬಳಲಿ ಬಳಿಕ ಯಮಲೋಕಕ್ಕೆ ಕರೆತರಲ್ಪಡುವರು. ಆ ಯಮಭಟರು ಜೀವರನ್ನು ಯಮರಾಜನ ಬಳಿಯಲ್ಲಿ ತಂದೊಪ್ಪಿಸುವರು.
ಆತನು ಸಹ ಅವರನ್ನು ಕಂಡು ಅವರು ಮಾಡಿದ ದುಷ್ಕೃತ್ಯಗಳೆಲ್ಲವನ್ನೂ ಸ್ಮರಿಸಿಕೊಂಡು ವಸ್ತ್ರಹೀನರು, ಹಸಿವು ಬಾಯಾರಿಕೆಗಳಿಂದ ಕೃಶರಾಗಿ ಹೊಟ್ಟೆ ಬೆನ್ನುಗಳ ಚರ್ಮಗಳು ಒಂದಾಗಿರುವವರು ಆದ ಅವರನ್ನು ಇತರ ರುದ್ರ ಪಿಶಾಚಗಳ ಅಧೀನರನ್ನಾಗಿ ಮಾಡುವನು. ಬಳಿಕ ಪರಮೇಶ್ವರನ ಅನುಚರರಾದ ರುದ್ರ ಪಿಶಾಚರಾಗಿ ಅವರು ಸರ್ವಕಾಲಗಳಲ್ಲಿಯೂ ತೀಕ್ಷ್ಣಗಳಾದ ಕ್ಷುತ್ ಉಂಟಾದ ಸಂಕಟವನ್ನು ಬಹಳ ಕಷ್ಟದಿಂದ ಸಹಿಸುತ್ತಿರುವರು. ಆಕಸ್ಮಿಕವಾಗಿ ಒಮ್ಮೊಮ್ಮೆ ಅವರಿಗೆ ರಕ್ತಮಿಶ್ರಿತವಾದ ಆಹಾರವು ಲಭಿಸುವುದು. ಈ ವಿಧವಾಗಿ ಅವರು 30,000 ವರ್ಷಗಳನ್ನು ಅತ್ಯಂತ ಕಷ್ಟದಿಂದ ಕಳೆಯುವರು. ಬಳಿಕ ಕಂಠದಲ್ಲಿ ಬಿಗಿಸಿದ ಪಾಶಗಳಿಂದ ವಧ್ಯ ಭೂಮಿಯ ಸ್ತಂಭದ ಬಳಿಗೆ ಸೆಳೆಯಲ್ಪಡುವರು. ಬಹಳವಾದ ಬಾಯಾರಿಕೆಯಿಂದ ಕೂಡಿದ್ದರೂ ಅವರಿಗೆ ಜಲದ ಸ್ಪರ್ಶವೂ ಲಭಿಸುವುದಿಲ್ಲ. ಅಲ್ಲಿ ಕಾಲಭೈರವನ ದರ್ಶನದಿಂದ ತಮ್ಮ ಪಾತಕಗಳನ್ನೆಲ್ಲ ಕಳೆದುಕೊಂಡು ಪುನಃ ಈ ಕಾಶಿಯಲ್ಲಿ ಜನ್ಮಗಳನ್ನು ಪಡೆದು ನನ್ನ ಆಜ್ಞಾನುಸಾರವಾಗಿ ಅವರೆಲ್ಲರೂ ಮೋಕ್ಷವನ್ನು ಹೊಂದುವರು. ಆದುದರಿಂದ ಈ ಕ್ಷೇತ್ರದಲ್ಲಿ ವಾಕ್ಕಾಯ ಕರ್ಮಗಳಿಂದ ಯಾರು ಇತರರಿಗೆ ಪಾಪಗಳನ್ನು ಎಣಿಸಬಾರದು. ಕ್ಷೇತ್ರವಾಸದ ಮಹಾಲಾಭವನ್ನು ಬಯಸುವವರು ಯಾವಾಗಲೂ ಶುಚಿಯಾದ ನಡವಳಿಕೆಯಲ್ಲಿಯೇ ಸ್ಥಿರರಾಗಿರಬೇಕು. ಅವಿಮುಕ್ತ ಕ್ಷೇತ್ರದಲ್ಲಿ ಯಾವ ಪಾಪಿಯು ಮರಣವನ್ನು ಹೊಂದಿದರೂ ನರಕಕ್ಕೆ ಭಾಗಿಯಾಗುವುದಿಲ್ಲ. ನನ್ನ ಅನುಗ್ರಹವನ್ನು ಪಡೆದು ಉತ್ತಮ ಗತಿಯನ್ನೇ ಹೊಂದುವನು. ಇಲ್ಲಿ ಯಾವ ನನ್ನ ಭಕ್ತನು ಉತ್ತಮ ವ್ರತವನ್ನು ತಳೆದು ಉಪವಾಸವನ್ನು ಮಾಡುವನೋ ಅವನು 100 ಕೋಟಿ ಕಲ್ಪಗಳಾದರೂ ಪುನಃ ಭೂಲೋಕದಲ್ಲಿ ಹುಟ್ಟಲಾರನು. ಮನುಷ್ಯ ಜನ್ಮವು ಕ್ಷಣಿಕವಾದುದೆಂದು ಅತ್ಯಂತ ಪಾಪಭೂಯಿಷ್ಠವಾದುದೆಂದು ಮನಗಂಡವರು ಸಂಸಾರ ಭಯವನ್ನು ಕೊನೆಗಾಣಿಸುವ ಅವಿಮುಕ್ತ ಕ್ಷೇತ್ರವನ್ನು ನಿತ್ಯವೂ ಸೇವಿಸಬೇಕು. ಸಕಲ ಪಾತಕಗಳನ್ನು ಶಮನ ಮಾಡುವ ವಾರಾಣಸಿಯೊಂದನ್ನು ಉಳಿದರೆ ಜೀವರಿಗೆ ಈ ಕಲಿಯುಗದಲ್ಲಿ ಪ್ರಾಯಶ್ಚಿತ್ತಕಾರಕವಾದ ಬೇರೆ ಯಾವುದನ್ನು ಕಾಣೆನು. ವಿಮುಕ್ತವನ್ನು ಪ್ರವೇಶ ಮಾಡಿದ ಮನುಷ್ಯನ ಹಿಂದಿನ ಸಾವಿರಾರು ಜನ್ಮಗಳಲ್ಲಿ ಮಾಡಿದ ಪಾಪ ಸಂಚಯವು ಕೂಡ ತತ್ಕ್ಷಣದಲ್ಲಿಯೇ ಸಮೂಲವಾಗಿ ನಾಶವನ್ನು ಹೊಂದುವುದು. ಸಾವಿರಾರು ಜನ್ಮಗಳಲ್ಲಿ ಯೋಗಿಯು ಏಕಾಗ್ರವಾದ ಯೋಗಾಭ್ಯಾಸದಿಂದ ಯಾವ ಪುನರಾವೃತ್ತಿರಹಿತವಾದ ಮೋಕ್ಷವನ್ನು ಸಾಧಿಸುವನೋ ಅದನ್ನು ಪ್ರತಿಯೊಬ್ಬನು ಕಾಶಿಯಲ್ಲಿ ಪ್ರಾಪ್ತವಾದ ಮರಣದಿಂದಲೇ ಸುಲಭವಾಗಿ ಪಡೆಯುವನು. ಅವಿಮುಕ್ತ ಕ್ಷೇತ್ರದಲ್ಲಿ ನಿವಾಸವನ್ನು ಮಾಡಿಕೊಂಡು ಕಾಲಾನುಕ್ರಮದಲ್ಲಿ ದೇಹವನ್ನು ತ್ಯಜಿಸುವ ತಿರಿಯ ಜಂತುಗಳು ಸಹ ಉತ್ತಮ ಗತಿಯನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಯಾವ ಮೂಢರು ತಮೋ ಗುಣಾವಿಷ್ಟರಾಗಿ ಅವಿಮುಕ್ತ ಕ್ಷೇತ್ರವನ್ನು ಸೇವಿಸುವುದಿಲ್ಲವೋ ಅವರು ಮರಳಿ ಮರಳಿ ಮೂರ್ತ, ಮೇಧ್ಯ, ಅಮೇಧ್ಯ ರೇತಸ್ಸುಗಳ ಮಧ್ಯದಲ್ಲಿ ಕ್ರಿಮಿಗಳಾಗಿ ಜನಿಸುತ್ತಿರುವರು. ಯಾವ ಬುದ್ಧಿವಂತನು ಅವಿಮುಕ್ತ ಕ್ಷೇತ್ರವನ್ನು ಸೇರಿ ಅಲ್ಲಿ ಒಂದು ಶಿವಲಿಂಗ ಪ್ರತಿಷ್ಠೆಯನ್ನು ಮಾಡುವನೋ ಅವನಿಗೆ 100 ಕಲ್ಪಕೋಟಿಗಳಾದರೂ ಪುನರ್ಜನ್ಮವು ಸಂಭವಿಸುವುದಿಲ್ಲ. ಕಾಲಾನಂತರದಲ್ಲಿ ಗ್ರಹಗಳು, ನಕ್ಷತ್ರಗಳು, ತಾರೆಗಳು ಭೂಮಿಗೆ ಬೀಳುವವೆಂಬುದು ನಿಶ್ಚಯವು. ಆದರೆ ಅವಿಮುಕ್ತದಲ್ಲಿ ಮೃತರಾದವರಿಗೆ ಪತನವು ಎಂದಿಗೂ ಕಾಣುವುದಿಲ್ಲ. ಯಾವ ಮನುಷ್ಯನೇ ಆದರೂ ಬ್ರಹ್ಮಹತ್ಯೆಯನ್ನು ಮಾಡಿಯೂ ಬಳಿಕ ಪಶ್ಚಾತ್ತಾಪಯುಕ್ತನಾಗಿ ಕಾಶಿಯನ್ನು ಸೇರಿ ಅಲ್ಲಿ ಪ್ರಾಣವನ್ನು ತ್ಯಜಿಸಲು ಮುಕ್ತನೇ ಆಗುವುದರಲ್ಲಿ ಸಂಶಯವಿಲ್ಲ. ಎಲೈ ಬ್ರಾಹ್ಮಣರಿರ, ಪತಿವ್ರತೆಯರಾದ ಯಾವ ಸ್ತ್ರೀಯರು ನನ್ನಲ್ಲಿಯೇ ಭಕ್ತಿಯನ್ನು ಮಾಡುವವರಾಗಿ ಅವಿಮುಕ್ತದಲ್ಲಿ ಪ್ರಾಣಗಳನ್ನು ಬಿಡುವರೋ ಅವರು ಸಹ ಪರಮಪದವನ್ನು ಪಡೆಯುವುದು ದಿಟವು. ದ್ವಿಜೋತ್ತಮರಿರ, ಪ್ರಾಣೋತ್ಕ್ರಮಣ ಕಾಲದಲ್ಲಿ ನಾನೇ ಎಲ್ಲಿ ಜೀವನಿಗೆ ತಾರಕ ಬ್ರಹ್ಮದ ಉಪದೇಶವನ್ನು ಕರ್ಣದಲ್ಲಿ ಅಂದರೆ ಕಿವಿಯಲ್ಲಿ ಮಾಡುತ್ತೇನೆ. ಆದ್ದರಿಂದ ಜೀವನು ಬ್ರಹ್ಮಸ್ವರೂಪನೇ ಆಗುವನು. ನನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿ ನನ್ನ ಭಕ್ತನಾಗಿ ಸರ್ವ ಕಾರ್ಯಗಳನ್ನು ನನ್ನಲ್ಲಿಯೇ ಸಮರ್ಪಿಸುವ ಭಕ್ತನು ಈ ಕ್ಷೇತ್ರದಲ್ಲಿ ಮೋಕ್ಷವನ್ನು ಪಡೆಯುವಷ್ಟು ಸುಲಭವಾಗಿ ಮತ್ತೆಲ್ಲಿಯೂ ಪಡೆಯಲಾರನು. ಇಂದಾಗಲಿ ಕಾಲಾಂತರದಲ್ಲಿ ಆಗಲಿ ಮರಣವು ನಿಶ್ಚಯವೆಂದು ತಿಳಿದು ಸಂಸಾರದಲ್ಲಿ ಹುಟ್ಟಿ ಸಾಯುತ್ತಿರುವುದು ದುಃಖಪ್ರದವು ಎಂಬುದನ್ನು ಮನಗಂಡು ಐಹಿಕ ಭೋಗ ಭಾಗ್ಯಗಳೆಲ್ಲವೂ ಚಂಚಲಗಳು, ಆಗಂತುಕಗಳು ಆಗಿರುವುದನ್ನು ನಿಶ್ಚಯಿಸಿ ಪ್ರಾಜ್ಞನಾದವನು ಕಾಶಿಯನ್ನು ಆಶ್ರಯಿಸಬೇಕು. ಯಾರು ಈ ಕಾಶಿಯನ್ನೇ ಮನಸ್ಸು, ಮಾತು, ದೇಹ, ಕರ್ಮಗಳಿಂದ ಆಶ್ರಯಿಸಿರುವರೋ ಅಂತಹ ನಿರ್ಮಲ ಜ್ಞಾನ ಸಂಪನ್ನರಾದವರನ್ನು ಮೋಕ್ಷಲಕ್ಷ್ಮಿಯು ತಾನಾಗಿಯೇ ಬಂದು ವರಿಸುತ್ತಾಳೆ. ಯಾವನು ನ್ಯಾಯೋಪಾರ್ಜಿತವಾದ ಧನದಿಂದ ಕಾಶಿ ನಿವಾಸಿಯಾದ ಒಬ್ಬನನ್ನು ಸಂತೋಷಗೊಳಿಸುವನೋ ಅಷ್ಟರಿಂದಲೇ ಅವನು ತ್ರೈಲೋಕ್ಯವನ್ನೇ ಅಲ್ಲದೆ ನನ್ನನ್ನು ತೃಪ್ತಿಗೊಳಿಸಿದವನೆಂದು ತಿಳಿಯಬೇಕು. ಬ್ರಾಹ್ಮಣೋತ್ತಮರಿರ, ಯಾವ ಪುಣ್ಯ ಪುರುಷನು ನಿರ್ವಾಣ ನಗರಿಯ ನಿವಾಸಿಯಾದವರನ್ನು ಸಂತೋಷಗೊಳಿಸಿ ಅವರ ಪುರುಷಾರ್ಥ ಸಾಧನೆಗೆ ಕಾರಣನಾಗುವನೋ ಅವನನ್ನು ನಾನೇ ಸುಪ್ರೀತನನ್ನಾಗಿ ಮಾಡುವೆನು. ರಾಜಋಷಿಯಾದ ದಿವೋದಾಸನು ಸಹ ನನ್ನ ಕಾಶಿ ನಗರಿಯನ್ನು ಧರ್ಮದಿಂದ ಪಾಲಿಸುತ್ತಿದ್ದನಾದುದರಿಂದ ಪುನರಾವೃತ್ತಿ ರಹಿತವಾದ ನನ್ನ ಕೈಲಾಸ ಪದವಿಯನ್ನು ಸಶರೀರನಾಗಿಯೇ ಪಡೆಯುವವನಾದನು. ಇಲ್ಲಿ ಯೋಗವು, ಜ್ಞಾನವು, ಮೋಕ್ಷವು ಒಂದೇ ಜನ್ಮದಲ್ಲಿಯೇ ಸಾಧಿಸಲ್ಪಡುವವು.
ಆದುದರಿಂದ ಅವಿಮುಕ್ತ ಕ್ಷೇತ್ರವನ್ನು ಸೇರಿದ ಮನುಷ್ಯನು ಬೇರೆ ತಪೋವನಗಳಿಗೆ ಹೋಗಬೇಕಾದುದಿಲ್ಲ. ಮೋಕ್ಷವು ಅತ್ಯಂತ ದುರ್ಲಭವೆಂಬುದನ್ನು, ಸಂಸಾರವು ಅತಿ ಭಯಂಕರವೆಂಬುದನ್ನು ತಿಳಿದವನು ಇತರ ಕ್ಷೇತ್ರಗಳಿಗೆ ತಿರುಗುವ ಚಾಪಲ್ಯ ಉಂಟಾಗದಂತೆ ಕಲ್ಲಿನಿಂದ ಕಾಲುಗಳನ್ನು ಜಜ್ಜಿಕೊಂಡು ದೇಹ ವಿಯೋಗದ ಕಾಲವನ್ನೇ ನಿರೀಕ್ಷಿಸಬೇಕು. ದುರ್ಬುದ್ಧಿಗಳಾದವರು ಅವಿಮುಕ್ತ ಕ್ಷೇತ್ರವನ್ನು ತ್ಯಜಿಸಿ ಯಾವಾಗ ಇತರ ಕ್ಷೇತ್ರಗಳಿಗೆ ಹೋಗುವರೋ ಆಗ ಭೂತಗಣಗಳೆಲ್ಲವೂ ಕರತಾಡನಗಳನ್ನು ಮಾಡುತ್ತಾ ತಮ್ಮ ತಮ್ಮಲ್ಲಿಯೇ ಪರಿಹಾಸ್ಯ ಮಾಡಿಕೊಳ್ಳುವವು. ಪ್ರತಿಮಗಳಾದ ಸಿದ್ಧಿಕ್ಷೇತ್ರವೆನಿಸಿದ ಪುಣ್ಯತಮವಾದ ವಾರಾಣಸಿ ಪುರಿಯನ್ನು ಹೊಂದಿದ ಯಾವ ಪ್ರಾಣಿಗೆ ತಾನೇ ಇತರ ಸ್ಥಳಗಳಿಗೆ ಹೋಗಿ ನೋಡುವ ಚಾಪಲ್ಯದಿಂದ ಕೂಡಿದ ಬುದ್ಧಿಯುಂಟಾಗುವುದು? ಇತರ ಕ್ಷೇತ್ರಗಳಲ್ಲಿ ಮಹಾದಾನಗಳನ್ನು ಕೊಡುವುದರಿಂದ ಮಾನವರು ಅತ್ಯಂತ ಸತ್ಫಲವನ್ನು ಹೊಂದುವರೋ ಅದನ್ನು ಈ ಕ್ಷೇತ್ರದಲ್ಲಿಯೇ ಇತರ ಕ್ಷೇತ್ರಗಳಲ್ಲಿ ಮಹಾದಾನಗಳನ್ನು ಕೊಡುವುದರಿಂದ ಮಾನವರು ಯಾವ ಸತ್ಫಲವನ್ನು ಹೊಂದುವರೋ ಅದನ್ನು ಈ ಕ್ಷೇತ್ರದಲ್ಲಿ ಒಂದು ಕವಡೆಯಷ್ಟನ್ನು ಮಾತ್ರ ದಾನ ಮಾಡುವುದರಿಂದಲೇ ಪಡೆಯಬಹುದು. ಲಿಂಗಾರ್ಚನೆಯನ್ನು ಮಾಡುವವನೊಬ್ಬನನ್ನು, ತಪಸ್ಸನ್ನು ಆಚರಿಸಿದವನೊಬ್ಬನನ್ನು ತೆಗೆದುಕೊಂಡರೆ ಅವರಿಬ್ಬರಲ್ಲಿ ಯಾವನು ಕಾಶಿಯಲ್ಲಿ ಲಿಂಗವನ್ನು ಅರ್ಚಿಸುವನೋ ಅವನೇ ಶ್ರೇಷ್ಠನೆನಿಸುವನು. ತೀರ್ಥಾಂತರಗಳಲ್ಲಿ ವಿಧಿಯನ್ನು ಅನುಸರಿಸಿ ಯಾವನು 1,000,000 ಗೋವುಗಳನ್ನು ದಾನ ಮಾಡುವನೋ, ಯಾವನು ಕಾಶಿಯಲ್ಲಿ 1 ದಿವಸದ ಮಟ್ಟಿಗೆ ವಾಸ ಮಾಡುವನೋ ಅವರಲ್ಲಿ ಕಾಶಿ ನಿವಾಸಿಯೇ ಉತ್ತಮನು. ಬೇರೆ ಸ್ಥಳಗಳಲ್ಲಿ ಕೋಟಿ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಿಸಲು ಯಾವ ಫಲವುಂಟೋ ಅದನ್ನೇ ವಾರಾಣಸಿ ಕ್ಷೇತ್ರದಲ್ಲಿ ಒಬ್ಬನಿಗೆ ಭೋಜನ ಮಾಡಿಸುವುದರಿಂದಲೇ ಪಡೆಯಬಹುದು. ಕುರುಕ್ಷೇತ್ರದಲ್ಲಿ ಸೂರ್ಯನು ರಾಹುಗ್ರಸ್ತನಾಗಿರಲು ಅಲ್ಲಿ ಪುರುಷ ತುಲಾಭಾರ ದಾನದಿಂದ ಯಾವ ಫಲವುಂಟೋ ಅದು ಕಾಶಿಯಲ್ಲಿ ಒಬ್ಬನಿಗೆ ಭಿಕ್ಷೆಯನ್ನು ನೀಡುವುದರಿಂದಲೇ ಲಭಿಸುವುದು. ಅಲ್ಲಿ 7 ಅಧೋಲೋಕಗಳನ್ನು ಅತಿಕ್ರಮಿಸಿದುದಾಗಿ ಅನಂತವು ಲಿಂಗ ಸ್ವರೂಪವನ್ನು ಧರಿಸಿದುದು ಆದ ನನ್ನ ಪರಂಜ್ಯೋತಿಯೇ ಪಾತಾಳ ಲೋಕದವರೆಗೂ ವ್ಯಾಪಿಸಿ ನೆಲೆಸಿರುವುದು. ಭೂಮಿಯ ಅಂತ್ಯ ಪ್ರದೇಶಗಳಿದ್ದರೂ ಯಾರು ಅವಿಮುಕ್ತೇಶ್ವರ ನಾಮಕವಾದ ನನ್ನ ಈ ಲಿಂಗವನ್ನು ಸ್ಮರಿಸುವರೋ ಅವರು ಮಹಾಪಾತಕಗಳಿಂದಲೂ ಬಿಡುಗಡೆಯನ್ನು ಹೊಂದುವರು ಎಂಬುದು ನಿಶ್ಚಯವು. ಈ ಕ್ಷೇತ್ರದಲ್ಲಿ ನನ್ನನ್ನು ಯಾವನು ನೋಡುವನೋ, ಸ್ಪರ್ಶಿಸುವನೋ, ಪೂಜಿಸುವನೋ ಅವನು ಭವತಾರಕವಾದ ಜ್ಞಾನವನ್ನು ಪಡೆದು ಪುನಃ ಭೂಲೋಕದಲ್ಲಿ ಜನಿಸುವುದಿಲ್ಲ. ಯಾವ ಮಾನವನು ನನ್ನನ್ನು ಇಲ್ಲಿ ಪೂಜೆ ಮಾಡಿ ಕಾರಣಾಂತರಗಳಿಂದ ಇತರ ಸ್ಥಳಗಳಲ್ಲಿ ಎಲ್ಲಿಯಾದರೂ ಮರಣವನ್ನು ಹೊಂದುವನೋ ಅವನು ಮತ್ತೊಂದು ಜನ್ಮದಲ್ಲಿಯಾದರೂ ನನ್ನನ್ನು ಹೊಂದಿ ಮೋಕ್ಷವನ್ನು ಪಡೆಯುವನು. ಇಂತೆಂದು ಆ ಬ್ರಾಹ್ಮಣರೆದುರಿನಲ್ಲಿ ಕ್ಷೇತ್ರದ ಮಹಾತ್ಮ್ಯವನ್ನು ನಿರೂಪಿಸಿ ಪರಮೇಶ್ವರನು ಅವರು ನೋಡುತ್ತಿದ್ದಂತೆಯೇ ಅಲ್ಲಿಯೇ ಅಂತರ್ಧಾನವನ್ನು ಹೊಂದುವವನಾದನು. ಆ ಬ್ರಾಹ್ಮಣೋತ್ತಮರು ಸಹ ವಿರೂಪಾಕ್ಷನನ್ನು ಸ್ಥೂಲ ನೇತ್ರಗಳಿಂದಲೇ ಪ್ರತ್ಯಕ್ಷವಾಗಿ ಕಂಡುದರಿಂದ ಅತ್ಯಂತ ಹರ್ಷದಿಂದ ಕೂಡಿದ ಮನಸ್ಸುಳ್ಳವರಾಗಿ ತಮ್ಮ ತಮ್ಮ ಆಶ್ರಮಗಳನ್ನು ಕುರಿತು ತೆರಳಿದರು. ಸರ್ವಜ್ಞನೂ ಕೃಪಾಸಮುದ್ರನೂ ಆದ ಮಹೇಶ್ವರನ ಮಾತುಗಳನ್ನೇ ಪ್ರಮಾಣವಾಗಿ ಸ್ವೀಕರಿಸಿ ಆ ಬ್ರಾಹ್ಮಣರೆಲ್ಲರೂ ತಮ್ಮ ಇತರ ಕಾರ್ಯಗಳನ್ನೆಲ್ಲ ತ್ಯಜಿಸಿ ಲಿಂಗಾರ್ಚನೆಯಲ್ಲಿಯೇ ನಿರತರಾಗಿದ್ದರು. ಸ್ಕಂದನು ಹೇಳುತ್ತಾನೆ, ರಹಸ್ಯವಾದ ಕ್ಷೇತ್ರ ಮಾಹಾತ್ಮ್ಯದ ಈ ಆಖ್ಯಾನವನ್ನು ಶ್ರದ್ಧಾಳುವಾದ ಭಕ್ತನು ಪಠಿಸಿದರು, ಇತರರಿಂದ ಹೇಳಿಸಿದರು, ಪಾತಕಗಳೆಲ್ಲವನ್ನು ಕಳೆದುಕೊಂಡು ಶಿವಲೋಕದಲ್ಲಿ ಪೂಜ್ಯನಾಗುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಕ್ಷೇತ್ರ ರಹಸ್ಯ ಕಥನವೆಂಬ 64ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.